ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ ಎಂದು ಮಂಟೇಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ, ಹೊಸ ವರ್ಷದಂದು ನಮ್ಮ ಮನೆ ದೇವರಾದ ಮಂಟೇಸ್ವಾಮಿ ಬಸಪ್ಪನನ್ನು ಮನೆಗೆ ಬರಮಾಡಿಕೊಂಡು ಪಾದಪೂಜೆಗಳನ್ನು ಮಾಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ ಮಂಟೇಸ್ವಾಮಿಯ ಆಶೀರ್ವಾದವನ್ನು ಪಡೆಯುತ್ತಿರುವುದು. ಈ ವರ್ಷ ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ ಅಂತ ಮಂಟೇಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟನ್ನು ಏಕೆ ಮಾಡುತ್ತಾರೆ ಅನ್ನೋದು ತಿಳಿಸ್ಕೊಡ್ತೀವಿ. ನಮ್ಮೂರಿನಲ್ಲಿ ಹೊಸ ವರ್ಷ ಯುಗಾದಿಯನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಇವಾಗ ಮಂಟೇಸ್ವಾಮಿ ಬಸಪ್ಪನಿಗೆ ಪಾದಪೂಜೆಯನ್ನು ಮಾಡುತ್ತಾ ಮನೆಯೊಳಕ್ಕೆ ಬರಮಾಡಿಕೊಳ್ಳುತ್ತಿರುವುದು. ನಮ್ಮೂರಿನಲ್ಲಿ ಮೊದಲನೇದಾಗಿ ಗೆಜ್ಜಗಾರಗುಪ್ಪೆ ಗ್ರಾಮವನ್ನು ತಂದಂತಹ ಪ್ರಭುಗಳು ಆದಂತಹ ವಿದ್ಯಾರಾಜ ಸ್ವಾಮಿಗೆ ಹೊಸ ವರ್ಷದಂದು ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸುತ್ತಾರೆ. ನಂತರ ಮನೆಗೆ ಬಂದು ಅವರವರ ಮನೆ ದೇವರು ಆದಂತಹ ಹಾಗೂ ಇಷ್ಟ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಿ ಮನೆಯಲ್ಲಿರುವ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ನಮ್ಮ ಮನೆ ದೇವರು ಬಂದು ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ರಾಚಪ್ಪಾಜಿ, ದೊಡ್ಡಮ್ಮತಾಯಿ, ಚೆನ್ನಜಮ್ಮ. ಕಪಿಡಿ ಕೈಲಾಸ ಅಂತ ಕೇಳಿರ್ತೀವಿ ನೀವು, ಮೈಸೂರು ಹತ್ರ. ಬಪ್ಪೇಗೌಡನಪುರ ಹಾಗೂ ಮಠದ ಹೊನ್ನಾಯಕನಹಳ್ಳಿ, ಮಳವಳ್ಳಿ ತಾಲೂಕು. ರಾಚಪ್ಪಾಜಿ ಗದ್ದುಗೆ ಬಂದಿರುವುದು KR ನಗರ, ಮೈಸೂರು ಜಿಲ್ಲೆಯಲ್ಲಿ. ಇದು ನಮ್ಮ ಮನೆ ದೇವರುಗಳು. ಹಾಗೂ ನಮ್ಮ ಊರಿನ ಗ್ರಾಮ ದೇವತೆ ಪಟ್ಟಲಮ್ಮ ತಾಯಿ ಹಾಗೂ ಗರಕಳ್ಳಿ ಸಿದ್ದೇಶ್ವರ ಸ್ವಾಮಿ. ಎಲ್ಲ ದೇವರುಗಳನ್ನು ನೆನೆಸಿಕೊಳ್ಳುತ್ತಾ ಹೊಸ ವರ್ಷದಂದು ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೆವು. ನೋಡಿ, ನೀವು ಗಮನಿಸ್ತಾ ಇದ್ದೀರಾ, ನಮ್ಮ ಮಂಟೇಸ್ವಾಮಿಯವರವರು ಪ್ರಸಾದ ತೀರ್ಥ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಈ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗೋಮಾತೆಗೆ ವಿಶಿಷ್ಟವಾದಂತಹ ಸ್ಥಾನವನ್ನು ಕೊಟ್ಟಿದ್ದೇವೆ. ಗೋಮಾತೆಯನ್ನು ಪೂಜೆ ಮಾಡಿ, ಬಸಪ್ಪನನ್ನು ಪೂಜೆ ಮಾಡಿ ಆಶೀರ್ವಾದ ಪಡೆದುಕೊಂಡರೆ ಮುಕ್ಕೋಟಿ ದೇವತೆಗಳು ಕೂಡ ಆಶೀರ್ವಾದ ಮಾಡಿದಂತೆ ಸರಿ ಅಂತ ಹೇಳಬಹುದು. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.